ಇದು ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್. ನೈಟ್ 9:30 ಹೋದೆ. ನನ್ನ ಫ್ರೆಂಡು ನನ್ನ ಜೊತೆಲಿ ಇದ್ರು ಸರ್. 9:30 ಹೋಗಿದ್ದು ಸರ್. ಕಂಪ್ಲೇಂಟ್ ಬರ್ದುಕೊಟ್ಟೆ. ಕಂಪ್ಲೇಂಟ್ ಬರ್ದುಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಬರ್ದುಕೊಟ್ಟೆ. ಇಷ್ಟು ಏನಮ್ಮ ಬರೆಯೋದು ನೀನು? ಅಲ್ಲಿ ಇದ್ದದ್ದು ASI ಇದು ನಟರಾಜ್ ಅನ್ನೋರು, ಮತ್ತೆ ಇದು ಕಾನ್ಸ್ಟೇಬಲ್ ಚೇತನ್ ಇದ್ದವರು. ಇಷ್ಟೇನಮ್ಮ ಬರೀತೆ, ಇದಕ್ಕೇನಿದೆ ನಿಮ್ಗೆ? ಇಷ್ಟು ಬರ್ದು ಎಲ್ಲಿ ಏನ್ ನಡೆದಿದೆ ನಾನು ಅದನ್ನೇ ಬರ್ದುಕೊಟ್ಟೆ ಸರ್. ಅಲ್ಲಾಗಿರೋದ್ರ ಬಗ್ಗೆ ಇಷ್ಟೇನ್ ಬರ್ದುಕೊಟ್ಟಿದ್ದೀರಾ? ಇದನ್ನ ತಗೊಂಡು ಸರ್ 10:30 ತನಕ ನಮ್ಮನ್ನ ಕಾಯಿಸಿದಾರೆ. ಏನು ಒಂದು ಇದಕ್ಕೆ ಒಂದು ಸೀಲ್ ಆಗ್ಲಿ ಸೈನ್ ಆಗ್ಲಿ ನಮ್ಗೆ NCR ಆಗ್ಲಿ ಏನು ಕೊಟ್ಟಿಲ್ಲ ನಮ್ಗೆ. ಕೇಳಿದ್ರೆ ಅಲ್ಲಿನ ಕಂಪ್ಯೂಟರ್ ವರ್ಕ್ ಆಗಲ್ಲ, ಸಿಸ್ಟಮ್ ಇಲ್ಲ, ಅಲ್ಲಿ ಸಿಸ್ಟಮ್ ವರ್ಕ್ ಮಾಡೋರು ಯಾರು ಇಲ್ಲ, ನೀವ್ ಇವಾಗಿರ್ರಿ ನಾಳೆ ಬೆಳಿಗ್ಗೆ ಬರ್ರಿ, ನಿಮಗೆ ಒಬ್ರಿಗೆ ಪ್ರೊಟೆಕ್ಷನ್ ಕೊಡಕ್ ಆಗಲ್ಲ, 1000 ಜನ ಬರ್ತಾರೆ 1000 ಜನ ಹೋಗ್ತಾರೆ ಅಂತ ಹೇಳಿ ನನ್ನ ಮೇಲೆ ಕೂಗಾಡಿ, ಅದು ಏಕವಚನದಲ್ಲಿ ಒಂದು ಹೆಣ್ಣು ಅಂತ ನೋಡ್ದಲೆ ಏಕವಚನದಲ್ಲಿ ಹೋಗಿ ಬಾರೆ ಅಂತ ಮಾತಾಡ್ಸಿದ್ದಾರೆ ASI ನಟರಾಜ್ ಸರ್. ಏನ್ರಿ ASI ನಟರಾಜ್ ಅವರೇ, ಒಂದು ಹೆಣ್ಣು ಮಗಳು ರಾತ್ರಿ 9:00ವರೆಗೆ ರಕ್ಷಣೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತಾಳೆ. ನೀವೇನು ಮಾಡ್ತೀರಿ? ಆಕೆ ಬಳಿ ಹೇಗೆ ಮಾತಾಡಬೇಕು? ಆ PG ಮಾಲೀಕ ಗುಂಡಾ ವರ್ತನೆ ಮಾಡಿದ್ದಾನೆ ಅಂತ ಅಂದರೆ ನೀವು ಹೇಗೆ ವರ್ತನೆ ಮಾಡಬೇಕು ಒಬ್ಬ ಹೆಣ್ಣು ಮಗಳ ಜೊತೆಗೆ? ಇದೇ ಪರಿಸ್ಥಿತಿ ನಿಮ್ಮ ಮನೆಯವರಿಗೆ ಯಾರಾದ್ರೂ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಬಂದಿದ್ರೆ ನೀವು ಸೈಲೆಂಟ್ ಆಗಿರ್ತಾ ಇದ್ರಾ? ಅಥವಾ ಇದೇ ರೀತಿಯಾಗಿ ಹೋಗಿಲ್ಲಿಂದ ಯಾಕೆ ಎಷ್ಟೊಂದು ಬರಿತಾ ಇದೆಯಾ, ಏನೋ ಕಂಪ್ಲೇಂಟ್ ಕೊಡ್ತಾ ಇದೆಯಾ, ಕೂತ್ಕ, ಅದು ರಾತ್ರಿ 9:30ಯಿಂದ 10:00ವರೆಗೂ 11 ಗಂಟೆವರೆಗೂ ಕಾಯಿಸಿದ್ದೀರಾ ಆ ಯುವತಿಯನ್ನು? ನೀವು ಪೊಲೀಸ್ನವ್ರು, ನೀವೆಲ್ಲ ಅಸಹ್ಯ ಆಗುತ್ತೆ ನಿಮ್ಮನ್ನು ಪೊಲೀಸ್ ಆ ಕಾಕೆ ಬಟ್ಟೆಲಿ ನೋಡೋದಕ್ಕೆ. ಏಕವಚನದಲ್ಲಿ ಕೆಟ್ಟದಾಗ ಮಾತಾಡದೆ ಕೂತ್ಕೋ ಹೋಗು. ರಾತ್ರಿ ಒಂದು ಹೆಣ್ಣು ಮಗಳಿಗೆ